ಅಪಾರ ಅದ್ಭುತ ಅಚ್ಚರಿ ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ. ನಮ್ಮ ಹೆಸರು ಗೌರಮ್ಮ ಅಂತ. ನಾವು ಹುಟ್ಟಿದೂರು ಚನ್ನಪಟ್ಟಣ. ನಮ್ಮ ಒಂದು ಗುಡ್ತವರು 6 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಆದರೆ 6 ಜನ ಹೆಣ್ಮಕ್ಳಲ್ಲಿ ಬೇರೆ ಬೇರೆ ಊರಿಗೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಊರಿಗೆ ಕೊಟ್ಟಿದ್ರೂ ನಾನು ಲಾಸ್ಟ್ನವಳು, ನನ್ನ ತಮ್ಮನಿಗಿನ್ನ ಮುಂದಲವಳು. ಮುಂದಲವಳಾದರೆ ಮತ್ತೆ ನಾನು ಉಳಿದಿದ್ದವಳು ಎಲ್ಲರೂ ಮದುವೆಯಾಗಿ ನಾನೊಬ್ಬಳೇ ಲಾಸ್ಟವಳು. ನನ್ನ ತಗೊಂಡೋಗಿ ನಮ್ಮ ಸೋದರ ಮಾವನಿಗೆ ಮದುವೆ ಮಾಡಿದ್ರು. ಅವನು ಸರಿಯಾಗಿ ನೋಡ್ಕೊಳ್ಳಿಲ್ಲ. ನಾವು ರಂಗೋಲಿ ಹೊರೋದು, ಸುಣ್ಣ ಹೊರೋದು ಇದೆಲ್ಲ ಇತ್ತು ನಮಗೆ. ಉಣ್ಣಕ್ಕೆ ಊಟ ಇಲ್ಲ, ಹೊತ್ಕೋಗಿ ಬಟ್ಟೆ ಇಲ್ಲ. ಅಂಥದ್ರಲ್ಲಿ ನಾನು ಏನಾರ ಮಾಡಿ ಮಕ್ಕಳು ಸಾಕಬೇಕು. 2 ಮಕ್ಕಳಾದೋ, 1 ಹೆಣ್ಣು 1 ಗಂಡಾಯಿತು. ಮಕ್ಕಳು ಸಾಕಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಸಾಕೋಕ್ಕೋಸ್ಕರನೇ ನಾನು ಇನ್ನೇನು ಮಾಡೋದು, ಎಲ್ಲಿ ಹೋಗೋದು, ಹೋಗಬೇಕು ಅಂದರೆ ತಾಯಿ ಇಲ್ಲ, ತಾಯಿ ಸತ್ತೋದ್ರು. ಅಪ್ಪ ನೋಡ್ತಾನೆ ಅಂದರೆ ಅಪ್ಪ ಬಲ್ಲವ ಕಟ್ಕೊಂಡು ಅಪ್ಪ ಇದ್ದ. ಅಂಥದ್ರಲ್ಲಿ ನಾನು ಇನ್ನೇನು ಮಾಡಿ ಮಕ್ಕಳು ಹೆಂಗೆ ಸಾಕಬೇಕು, ಮಕ್ಕಳು ಹೆಂಗೆ ಅವರ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ನನ್ನ ಯಾರಾರ ಕರ್ಕೊಂಡೋಗಿ ಮಡಿಕಂದರೆ ಯಾರಾರ ಒಂದು ಇಟ್ಟು ಬಟ್ಟೆ ಕೊಟ್ಕೊಂಡು ನನ್ನ ಮಕ್ಕಳ ನಾನು ನೋಡ್ಕೊಂಡ್ರೆ ಸಾಕಲ್ಲಪ್ಪ ಅನ್ನೋದಿತ್ತು. ಅಲ್ಲಿ ಒಬ್ಬರು ಪರಿಚಯ ಆದರು. ಪಕ್ಕದೂರ್ಗೆ ಹೋಗಿ ಸಾದಳ್ಳಿ ಅಂತ ಇತ್ತು, ಅಲ್ಲಿ ಹೋಗಿ ಪಕ್ಕದೂರ್ಗೆ ಸೇರ್ಕೊಂಡೆ. ಅಲ್ಲಿ 3 ವರ್ಷ ವ್ಯಾಪಾರ ಮಾಡಿದೆ. ಬಾಳೆಹಣ್ಣು, ಸೀಬೆಹಣ್ಣು ಎಲ್ಲ ಪ್ರತಿಯೊಂದೂ ಸೀಗಡಿ ಕರ್ಮಿನಿಂದನೂ ವ್ಯಾಪಾರ ಮಾಡಿದೆ. ಅಲ್ಲಿ ಮಾಡೋದಕ್ಕಾಗಿ ಅಲ್ಲಿ ಒಬ್ಬರು ಪರಿಚಯ ಆದರು, ಸಸಿ ಲಕ್ಷ್ಮಣ ಅಂತ. ಅಲ್ಲಿ ಪರಿಚಯ ಆಗಿ ಮತ್ತೆ ನಾನು ಅವರು ಏನು ಮಾಡೋದಕ್ಕ ನನ್ನ ಕಷ್ಟ ಹಿಂಗಿದೆ ಅಂತ ಅವ್ರ ಹತ್ರ ಹೇಳ್ಕೊಂಡೆ. ಅವರು ಕರ್ಕೊಬಂದರು. ಬೆಂಗಳೂರಲ್ಲಿ ನಮ್ಮ ಸಂಬಂಧಿಕರವ್ರೆ ಬಾ ಅಂತ ಕರ್ಕೊಬಂದು ಸರಿ ಅಂತ ಅಂದ್ಬಿಟ್ಟು ಆಯಿತು ಅಂತ ಬೆಂಗಳೂರಿಗೆ ಬಂದೆ. ಅವ್ರ ಜೊತೆಲೇ ಬಂದೆ. ಅವ್ರ ಅಣ್ಣನ ಹೆಂಡ್ತಿ ಮನೆಗೆ ಕರ್ಕೊಂಡೋದ್ರು, ಅವ್ರ ಅಣ್ಣನ ಮನೆಗೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಇವ್ರು ಯಾರು ಅಂತ ಕೇಳಿದಾಗ ಅಯ್ಯೋ ನಮ್ಮ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾರೋ ಹುಷಾರಿಲ್ದವ್ರು ಬಂದವ್ರೆ, ಅವ್ರನ್ನ ನೋಡೋಕೆ ಬಂದವ್ರೆ ಅಂತ ಹೇಳಿದ್ರು. ಹೌದಾ ಅಂದ್ಬಿಟ್ಟು ಅವ್ರ ಮನೇಲಿ ಊಟ ಕೊಟ್ಟು ನನ್ನ ಮನ್ಗಿಸ್ಕೊಂಡ್ರು. ಆಮೇಲೆ ಇರಟಾಗಿ ಅವ್ರ ಅಣ್ಣನಿಗೆ ಹೇಳಿದ್ಲು, ಅಣ್ಣ ನಿನ್ನ ಅಂತ ನೆಮ್ಕೊ ಬರಲಿಲ್ಲ ಯಮ್ಮ, 4 ಮನೆ ಮುಸ್ರೆ ಉಜ್ಜಿ ಜೀವನ ಮಾಡಲಿ, ಆ ಯಮ್ಮ ಹೆಂಗೋ ಬೆಂಗಳೂರಲ್ಲಿ ಇತ್ಕಲಿ, ಎಲ್ಲರೂ ಅವರೇ, ಯಾರೂ ಇಲ್ದಂಗೆ ಆ ಯಮ್ಮ ಇರೋದು. ಅಂಥದ್ರಲ್ಲಿ ಭಾಳ ಕಷ್ಟಪಡ್ತಾಳೆ ಅಂತ ಹೇಳಿದ್ರು. ಆಯಿತು ಬಿಡು ಸಸಿ, ನನ್ನ ಹತ್ರನೇ ಇರಲಿ ಅಂದ್ಬಿಟ್ಟು ಆ ಅಪ್ಪನಿಗೆ ಇಲ್ಲೇ 2 ಹೆಣ್ತಿದ್ದೀರು. ಅಂಥದ್ರಲ್ಲಿ ಮಡಿಕೊಂಡು ನಾನು ಕಷ್ಟ ಸುಖ ನೋಡಬೇಕಲ್ಲ ಅಂತ ಬಂದೆ. ಆಯಪ್ಪನ ಹತ್ರನೂ ನನಗೆ ಸುಖ ಅನ್ನೋದು ಸಿಕ್ಕಲಿಲ್ಲ. ಸುಖ ಅನ್ನೋದು ಸಿಗ್ತಾ ಇರ್ತಾನೆ. ಆಗ ಏನು ಮಾಡಿದೆ, ಏನಾರ ಮಾಡಿ ನಾನು ಜೀವನ ಮಾಡಲೇಬೇಕು, ನನ್ನ ಮಕ್ಕಳು ಸಾಕಲೇಬೇಕು ಅಂದ್ಕೊಂಡು ನಾನು ಇದ್ದು. ಅಂಥದ್ರಲ್ಲಿ 2 ಮಕ್ಕಳು ಹಿಂಗಾಡಿ ಎತ್ಕೊಂಡು ಬೆಂಗಳೂರಿಗೆ ಬಂದೆ. ನನ್ನ ಗಂಡ ಬಂದಾಗ ನನ್ನ ಗಂಡ ಇನ್ನೊಬ್ಳು ಮಾಡ್ಕೊಂಡಿದ್ದುತ್ತೆ ಈ ಅಮ್ಮನ್ನ. ಆಮೇಲೆ ನಿನ್ನ ಮಕ್ಕಳು ಅವರೇ ಏನು ಮಾಡ್ತೀಯಾ, ಮಾಡ್ತೀಯಾ, ಅವನು ಬೇರೆ ಹೆಂಡ್ತಿ ಕಟ್ಕೊಂಡವನೇ ಅಂತ ಅಂದಾಗ ಏನು ಮಾಡೋದು, ಅವನಿಗೆ ಹೆಂಡ್ತಿ ಇದ್ಮೇಲೆ ನನ್ನ ಮಕ್ಕಳು ಹಾಳಾಗಿ ಹೋಗ್ತಾರಲ್ಲ ಅಂದ್ಬಿಟ್ಟು ಬೆಂಗಳೂರಿಗೆ ಎತ್ಕೊಬಂದೆ. 2 ಮಕ್ಕಳನ್ನು ಎತ್ಕೊಬಂದು ಅವ್ರಿಗೆ ವಿದ್ಯಾಭ್ಯಾಸ ಕೊಡೋಣ ಅಂದರೆ ಬೆಂಗಳೂರು ಯೂನಿವರ್ಸಿಟಿ ತಾವು ವ್ಯಾಪಾರ ಮಾಡ್ತಾಯಿದ್ದೆ. ಇಂಜಿನಿಯರು ಲೆಕ್ಚರ್ಗಳು ಎಲ್ಲ ನನ್ನ ನೋಡಿದ್ರು. ನನ್ನ ನೋಡಿಬಿಟ್ಟು ಅಮ್ಮ ಪಾಪ ಭಾಳ ಬಡವೆ, ಹೆಂಗೋ ವ್ಯಾಪಾರ ಮಾಡ್ಕೊ ಜೀವನ ಹೋಲಿ ಅಂತ ಬೆಂಗಳೂರು ಯೂನಿವರ್ಸಿಟಿ ಒಳಗೆ ನಾನು 20 ವರ್ಷ ವ್ಯಾಪಾರ ಮಾಡಿದೆ.
ತರಕಾರಿ ಹೂವು ಮಾರ್ಕೊಂಡು ಮನೆ ಕೊಟ್ಕೊಂಡು ತರಕಾರಿ ಎಲ್ಲ ಜೀವನ ಮಾಡ್ಕೊಂಡು ನನ್ನ ಕತೆ ತುಂಬಿಸ್ದೆ. ಅಷ್ಟೊತ್ತಿಗೆ ಏನೋ ಒಂದು ಆಟೋದಲ್ಲಿ ಆಕ್ಸಿಡೆಂಟ್ ಆಯಿತು. ನನಗೆ ಆಕ್ಸಿಡೆಂಟ್ ಆಗಿ ಸರಿ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡು 1 ವರ್ಷ 3 ತಿಂಗಳು ವಿಟೋರಿ ಆಸ್ಪತ್ರೆಯಲ್ಲೇ ಇದ್ದೆ. ನನ್ನನ್ನು ನೋಡೋರು ಯಾರೂ ಇರಲಿಲ್ಲ. ಕರ್ಕೊಬಂದು ಅಪ್ಪ ಸ್ವಲ್ಪ ನೋಡ್ದ. ನಾನು ಅವನ ಜೊತೇಲಿ ಇದ್ದು ನನ್ನ ಮಕ್ಕಳು ಸಾಕಬೇಕಲ್ಲ, ಅವ್ನಿಗೆ ಏನಾರ ಮಾಡಿ ನಾನು ಮದುವೆ ಮಾಡಬೇಕಲ್ಲ ಮಕ್ಕಳಿಗೆ ಅನ್ನೋದೊಂದು ಆಸೆ ಆಯಿತು. ಆವಾಗ ಅಲ್ಲೇ ಯೂನಿವರ್ಸಿಟಿ ಒಳಗೆ ಒಂದು ಹುಡುಗ ಇದ್ದ, ನಮ್ಮ ಜನದವನೇ, ನಮ್ಮ ಸಂಬಂಧಪಟ್ಟವನೇ. ನಮಗೆ ಗೊತ್ತಿರಲಿಲ್ಲ. ಏನಮ್ಮ ನಿನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀಯಾ, ನಾನು ಸೈಟ್ ಕೊಡ್ತೀನಿ, ಎಮ್ಮೆ ಕೊಡ್ತೀನಿ ಅಂದ್ಕೊಂಡು ಎಲ್ಲ ಹೇಳ್ದ. ನಾವು ಆಯಿತು ಅಂತ ನಾನು ಒಪ್ಕೊಬಿಟ್ಟೆ. ಒಪ್ಕೊಂಡು ಆಯಿತು ಅಂದ್ಬಿಟ್ಟು ನಾನು ಸಂಕಲ್ಗೆರೆಗೆ ನಾನು ಮಗಳು ಕೊಟ್ಟು ಮದುವೆ ಮಾಡಿದೆ. ಇಂಜಿನಿಯರು, ಲೆಕ್ಚರ್ಗಳು, ಪ್ರೊಫೆಸರು ಎಲ್ಲ ಸೇರಿ, ತಳವಾರರು, ನಾಯಕರು ಎಲ್ಲ ಸೇರಿ ನನಗೆ ಮದುವೆ ಮಾಡಿದ್ರು ನನ್ನ ಮಗಳನ್ನ. ಮದುವೆ ಮಾಡಿ ಆಯಪ್ಪ ಮದುವೆ ಆದ 15 ವರ್ಷಕ್ಕೆ 2 ಮಕ್ಕಳಾದ. TB ಕಾಯಿಲೆ ಬಂದು ನಮ್ಮ ಅಳಿಯ ತೀರ್ಕೊಂಡ್ರು. ಅಳಿಯ ತೀರ್ಕೊಂಡ್ರಲ್ಲ, ಏನು ಮಾಡೋದಪ್ಪ, ಇವಳ ಜೀವನ ಏನಾಯಿತು ಅಂದ್ಬಿಟ್ಟು ನಾನು ತಗೊಂಡೋಗಿ ಅನಾದ್ರಿ ಆಶ್ರಮದಲ್ಲಿ ಇರಿಸಿ ಆ ಮಕ್ಕಳು ಏನಾರ ಮಾಡಿ ಓದಿಸ್ಬೇಕು. ನನ್ನ ಮಕ್ಕಳು ಓದಿಸ್ಲಿಲ್ಲ, ಇನ್ನು ಅವು ಓದಿಸ್ಲಿಲ್ವಲ್ಲ ಅಂದ್ಬಿಟ್ಟು ಆ ಮಕ್ಕಳ ಒಬ್ಬನ SSC ಓದಿಸ್ದೆ, ಒಬ್ಬ BCom ಮಾಡ್ದ. ಸರಿ ಬಂದರು. ಅಷ್ಟೊತ್ತಿಗೆ ಮಗಳಿಗೂ ಏನೋ ಮಾಡಿ ಮಗಳನ್ನ ಚೆನ್ನಾಗಿ ನೋಡಬೇಕಲ್ಲ ಅಂದ್ಬಿಟ್ಟು ಒಂದು ಮನೆ ಕಟ್ಟಿ ಅವಳಿಗೊಂದು ಕೊಡಬೇಕಲ್ಲ ಅಂತ ಮಗಳಿಗೆ 1 ದಪ್ಟರ್ ಮನೆ ಕಟ್ಟಿ ಕೊಟ್ಟುತ್ತಾಯಿತು. ಅದಾದ ನಂತರ ಸರಿ ಮಗನಿಗೆ ಹೆಣ್ಣು ನೋಡಬೇಕಲ್ಲ ಅಂತ ಮಗನಿಗೆ ಹೆಣ್ಣು ನೋಡಿ ಇಲ್ಲ ಕಣಪ್ಪ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಮಗನಿಗೆ ಹೆಣ್ಣು ನೋಡಿ ಮಗನಿಗೆ ಮದುವೆ ಮಾಡಿದೆ. ನನ್ನ ಮಕ್ಕಳ ಥರ ಸಾವತಿ ಮಕ್ಕಳು ನಿಲ್ಲಬೇಕಲ್ಲ, ಬೇರೆ ಮದುವೆ ಮಾಡ್ಕೊಬಿಟ್ಟವನಲ್ಲ ಅಂದ್ಬಿಟ್ಟು ಆ ಮಕ್ಕಳನ್ನ ನಾನು ಬಿಡಲಿಲ್ಲ. ಅವನು ಮದುವೆ ಮಾಡ್ಕೊಂಡು ಮಕ್ಕಳು ಕಟ್ಕೊಂಡು ಇನ್ನು ಹೆಂಗೆ ಜೀವನ ಮಾಡ್ತಾನೆ, ನನ್ನನ್ನೇ ಬಿಟ್ಟ, ನನ್ನ ಮಕ್ಕಳನ್ನೂ ಬಿಟ್ಟ ಅಂದ್ಬಿಟ್ಟು ಆ ಮಕ್ಕಳನ್ನೂ ಹೋಗಿ ಸಾವತಿ ಮಕ್ಕಳನ್ನೂ ಎತ್ಕೊಬಂದು 2 ಮಕ್ಕಳನ್ನೂ ಅವನು ಸಾಕಿ ಅವಳನ್ನು ಚನ್ನಪಟ್ಟಣಕ್ಕೆ ಕೊಟ್ಟೆ. ಮಗಳ ಸಾವತಿ ಮಗನಿಗೆ ಅವಳ ಮಗನಿಗೂ ನನ್ನ ಮಕ್ಕಳ ಥರನೇ ನೀನು ಇರಬೇಕಣಪ್ಪ ಅಂದ್ಬಿಟ್ಟು ನಾನು ಸಾವತಿ ಮಕ್ಕಳಿಗೂ 2ಕ್ಕೂ ಮದುವೆ ಮಾಡಿದೆ. ಈಗ ಸಾವತಿ ಮಕ್ಕಳಿಗೂ 3 ಮಕ್ಕಳಾಗವೆ, 1 ಹೆಣ್ಣು 2 ಗಂಡು. ಸಾವತಿ ಮಗನಿಗೂ ಮತ್ತೆ 2 ಗಂಡು 1 ಹೆಣ್ಣಾಗದೆ. ನನ್ನ ಮಗನಿಗೆ 4 ಜನದಲ್ಲಿ 2 ಸತ್ತೋಗಿ 2 ಉಳಿದಿದ್ದಾವೆ. ನನ್ನ ಮಗಳಿಗೆ 2 ಗಂಡಾಗಿದ್ದು, 2ರಲ್ಲಿ ಒಬ್ಬನಿಗೆ ಮದುವೆ ಮಾಡಿದ್ದೀನಿ. ಈಗ ಮದುವೆ ಮಾಡಿ ಬೆಂಗಳೂರಿಗೆ ಬಂದು ಒಂದಲ್ಲದೆ ಗರ್ಭಿ ಸೈಟನ್ನೇ ಸಂಪಾದನೆ ಮಾಡಿ ಅವ ಕಷ್ಟಪಟ್ಟು ಕಟ್ಟಿ ಇವತ್ತು ಬೆಂಗಳೂರು ಯೂನಿವರ್ಸಿಟಿ ವ್ಯಾಪಾರ ಮಾಡ್ತಾಯಿದ್ದು. ನನ್ನ ಗಾಡಿ ತೊಳ್ಳೋಕ್ಕಾಗಲ್ಲ, ತರಕಾರಿ ಹಾಕಿದ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಕಾಲು ಸಾನೆ ನೋವು ಬರ್ತದೆ, ಕಟ್ಟಾಗ್ಬಿಡ್ತದೆ ಅಂದ್ಬಿಟ್ಟು ಇಲ್ಲಿಗೆ ಬಂದು ಸಿರ್ಕೆಗೆ, ಕೆಂಗೇರಿ ಉಪನಗರ ಸಿರ್ಕೆಗೆ ಬಂದು ನಾನು ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಕನಕಾಂಬ್ರ, ಕಾಕಡ, ಮಲ್ಲಿಗೆ ಹೂವು, ಸಾಮಂತಿಗೆ ಹೂವು, ರೋಜ್ ಹೂವು ಎಲ್ಲ ಮಾಡ್ತಾಯಿದ್ದೀನಿ. ಏನು ಬೇಕು ತಗೊಳ್ರವ, ಏನು ಬೇಕು ಬೇಡ ಅನ್ನೋದೇನಿಲ್ಲ, ತಗೊಳ್ರವ ಚೆನ್ನಾಗದೆ ಅನ್ಕೊಂಡು ಕೊಟ್ಕೊಂಡು ಚೆನ್ನಾಗೇ ವ್ಯಾಪಾರ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಮಕ್ಕಳು ಮನೆಯೆಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ. ನನ್ನ ಹೆಣ್ಮಕ್ಳು, ನನ್ನ ಗಂಡು ಮಕ್ಕಳು, ನನ್ನ ಸಾವತಿ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ. ನಾವು ಒಂದಿನೂ ಜಗಳ ಮಾಡಲಿಲ್ಲ. ನಾವು ಹಿಂಗೆ ಕಷ್ಟ ಸುಖನೋ ಚೆನ್ನಾಗಿದ್ದೀವಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.